ಶಿರ್ಸಿ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಜನಾರ್ದನ್ ಭಟ್ ಮತ್ತೊಮ್ಮೆ ಅಧಿಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರ್ಸಿಯಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿದ್ದ ದಾಕ್ಷಾಯಿಣಿ ಜಿ ಹೆಗ್ಡೆ ಇವರು ತಾವು ನಿವೃತ್ತರಾಗಿರುವಾಗ ಸೇವಾ ಜ್ಯೇಷ್ಠತೆಯಲ್ಲಿ ಹಿರಿಯರಾದ ಜನಾರ್ದನ್ ಭಟ್ ಇವರಿಗೆ ಪ್ರಭಾರವನ್ನು ಹಸ್ತಾಂತರಿಸಬೇಕಾಗಿತ್ತು. ಆದರೆ ಅವರು ಸೇವಾ ಜ್ಯೇಷ್ಠತೆಯಲ್ಲಿ ಜನಾರ್ದನ್ ಭಟ್ ಅವರಿಗಿಂತ ಕಿರಿಯರಾದ ಅಧ್ಯಾಪಕರಿಗೆ ಪ್ರಭಾರವನ್ನು ಹಸ್ತಾಂತರಿಸಿದರು. ಇದರಿಂದ ಹಿಂದಿನ ಪ್ರಾಂಶುಪಾಲರಾಗಿದ್ದ ಜನಾರ್ದನ್ ಭಟ್ ಅವರು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಬೆಳಗಾವಿಯಲ್ಲಿ ತಮ್ಮ ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸದಿರುವ ಬಗ್ಗೆ ಪ್ರಶ್ನಿಸಿದರು. ಅರ್ಜಿದಾರರ ಪರವಾಗಿ ಶಿರ್ಸಿಯ ವಕೀಲರಾದ ಸೌರಭ್ ಹೆಗ್ಡೆ ಉಡ್ಲುಮನೆಯವರು ವಕಾಲತ್ತು ವಹಿಸಿ ದಾಕ್ಷಾಯಿಣಿ ಜಿ ಹೆಗ್ಡೆ ಇವರು ಮಾಡಿರುವ ಆರೋಪಗಳು ಸುಳ್ಳೆಂದು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾದರು. ಇದನ್ನು ಮನಗಂಡ ನ್ಯಾಯಮಂಡಳಿಯು ಜನಾರ್ದನ್ ಭಟ್ ಇವರಿಗೆ ಪ್ರಾಂಶುಪಾಲರ ಪ್ರಭಾರವನ್ನು ಹಸ್ತಾಂತರಿಸುವಂತೆ ಆದೇಶಿಸಿದ್ದು, ಕಾಲೇಜು ಶಿಕ್ಷಣ ಇಲಾಖೆಯಿಂದಲೂ ಸಹ ಈ ಆದೇಶವನ್ನು ಜಾರಿಗೊಳಿಸಲು ಅನುಮೋದನೆ ನೀಡಲಾಗಿದೆ. ಹೀಗಾಗಿ ಜನಾರ್ದನ್ ಭಟ್ ಜನವರಿ 10ರಂದು ಶಿರ್ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಶಿರ್ಸಿ ತಾಲೂಕಿನ ನೀರ್ನಳ್ಳಿಯ ರಾಮಚಂದ್ರ ಹೆಗ್ಡೆ ಅವರ ಮನೆಗೆ ಚಿರತೆ ನಾಯಿ ಹಿಡಿಯಲು ಬಂದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಶಿರ್ಸಿ ತಾಲೂಕಿನ ನೀರ್ನಳ್ಳಿಯ ರಾಮಚಂದ್ರ ಹೆಗ್ಡೆ ಅವರ ಮನೆಗೆ ಚಿರತೆ ನಾಯಿ ಹಿಡಿಯಲು ಬಂದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾತ್ರಿ 12:30ಕ್ಕೆ ಇವರ ಮನೆಯ ಕಾಂಪೌಂಡ್ ಒಳಗಿಂದ ನಾಯಿ ಹಿಡಿಯಲು ಬಂದಿದ್ದ ಚಿರತೆ ನಾಯಿ ಬೊಗಳಿದ್ದನ್ನು ಕಂಡು ಓಡಿ ಹೋಗಿದೆ. ಸಿಸಿ ಕ್ಯಾಮೆರಾಕ್ಕೆ ಸೆನ್ಸರ್ ಅಳವಡಿಸಿರುವುದರಿಂದ ಮನೆಯ ಲೈಟ್ ಆನ್ ಆಗಿದೆ. ಇದನ್ನು ಗಮನಿಸಿದ ಮನೆಯವರು ಸಿಸಿ ಕ್ಯಾಮೆರಾ ನೋಡಿದಾಗ ಚಿರತೆ ಬಂದಿರುವುದು ಗೊತ್ತಾಗಿ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡುವ ಹಾಗೂ ಕರ್ಕಶ ಶಬ್ದವನ್ನುಂಟು ಮಾಡುವ ದ್ವಿಚಕ್ರ ವಾಹನ ಸವಾರರನ್ನು ಹಿಡಿದು ದಂಡ ವಿಧಿಸಿದ ಪೊಲೀಸರು. ಕುಮಟಾ ಪೊಲೀಸ್ ಠಾಣಾ ಪೊಲೀಸರು ಕುಮಟಾ ಪರಿಸರದಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡುವ ಹಾಗೂ ಕರ್ಕಶ ಶಬ್ದವನ್ನುಂಟು ಮಾಡುವ ಮಾರ್ಪಾಡಿತ ಸೈಲೆನ್ಸರ್ ಅನ್ನು ಅಳವಡಿಸಿಕೊಂಡು ವಾಹನ ಚಲಾಯಿಸುವ ದ್ವಿಚಕ್ರ ವಾಹನ ಸವಾರರನ್ನು ಹಿಡಿದು ಭಾರತೀಯ ಮೋಟಾರ್ ವಾಹನ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ದಂಡ ವಿಧಿಸಿ ಮಾರ್ಪಾಡಿತ ಸೈಲೆನ್ಸರ್ ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತಿದೆ. ಇನ್ನು ಮುಂದೆಯೂ ಸಹ ಈ ಅಭಿಯಾನ ಮುಂದುವರಿಯಲಿದೆ ಎಂದು ಸಿಪಿಐ ಯೋಗೇಶ್ ಕೆಎಂ ತಿಳಿಸಿದ್ದಾರೆ. ಅಧಿಕಾರಕ್ಕಾಗಿ ಸಂಘ ಒಡೆಯುವ ನೌಕರರಿರುವುದರಿಂದ ಒಗ್ಗಟ್ಟಿನಿಂದ ಸಂಘ ಕಟ್ಟಬೇಕೆಂದು ರಾಜ್ಯ ಪರಿಸರ ಪ್ರಶಸ್ತಿ ವಿಜೇತ ಎಂಬಿ ನಾಯ್ಕ್ ಕಡಕೇರಿ. ಅಧಿಕಾರಕ್ಕಾಗಿ ಸಂಘ ಒಡೆಯುವ ನೌಕರರಿರುವುದರಿಂದ ಒಗ್ಗಟ್ಟಿನಿಂದ ಸಂಘ ಕಟ್ಟಬೇಕೆಂದು ರಾಜ್ಯ ಪರಿಸರ ಪ್ರಶಸ್ತಿ ವಿಜೇತ ಎಂಬಿ ನಾಯ್ಕ್ ಕಡಕೇರಿ ತಿಳಿಸಿದರು. ಅವರಿಂದು ಸಿದ್ದಾಪುರ ತಾಲೂಕಿನ ಕೆಎಸ್ಆರ್ಟಿಸಿ ನಾಮದಾರಿ ನೌಕರರ ಸಂಘದ 9ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂಘದ ಸಂಚಾಲಕರಾದ ಜೆಟಿ ನಾಯ್ಕ್ ಬೇಡ್ಕಣಿ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಚಾಲಕ ಆರ್ಟಿ ನಾಯ್ಕ್ ಬೇಡ್ಕಣಿ, ಎಚ್ಎಂ ನಾಯ್ಕ್ ಚಕ್ರ ಎಸೆತದಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಹತ್ರೀಶ್ ನಾಯ್ಕ್ ವಾಟ್ಗ, ಬಿಕಾಂನಲ್ಲಿ ಯಾರ್ಕ್ ಪಡೆದ ಕುಮಾರಿ ಶಿವಾನಂದ್ ನಾಯ್ಕ್ ಬೇಡ್ಕಣಿ ಇವರನ್ನು ಸನ್ಮಾನಿಸಲಾಯಿತು. ಸಹಿತ ಅವರ ಜೊತೆಗಿದ್ದು ಕೆಲವು ನೋಡ್ರಿ ಬೆಳವಣಿಗೆ 2 ಜನ ಮಕ್ಕಳು ಇವತ್ತಿನ ದಿವಸ ಇನ್ನೂ ಜಾಸ್ತಿ ಆಗ್ಬೇಕು ಬಿಟ್ಟರೆ ಕಡಿಮೆ ಆಗ್ಬಾರ್ದು. ಮತ್ತೆ ಇವತ್ತು ಈ ಕೆಎಸ್ಆರ್ಟಿಸಿ ಆಗ್ತಾ ಇಲ್ಲ, ನೀವು ಆಗ್ಬೇಕು, ಇನ್ನೂ ಜಾಸ್ತಿ ಆಗ್ಬೇಕು. ಸಂಘದಲ್ಲಿ ಒಡಕು ಜಾಸ್ತಿ, ಎಲ್ಲೋ ಅವ್ರು ಮುಂದೆ ಹೋದ ತಕ್ಷಣ ಅವರಿಗೆ ಯಾಕೆ ಇದು ಮಾಡ್ಬೇಕು, ನಾವು ಅದೆಲ್ಲ ಅಧಿಕಾರ ಹಿಡಿಬೇಕು ಅನ್ನೋ ಜನಗಳೇ ಜಾಸ್ತಿ ಇದ್ದರಿಂದ ನಿಮ್ಮಲ್ಲಿ ಪಾಪ ಯಾರೋ ಒಂದಿಷ್ಟು ಜನ ಸೇರ್ಕೊಂಡ್ಬಿಟ್ಟು ತುಂಬಾನೇ ಪ್ರಯತ್ನ ಪಟ್ಟು ನೀವು ಪ್ರತಿಭಾ ಪುರಸ್ಕಾರ ಮಾಡಬೇಕು, ನಮ್ಮ ಮಕ್ಕಳಿಗೆ ಒಂದು ಸನ್ಮಾನ ವಿತರಣೆ ಮಾಡಬೇಕು ಅನ್ನೋ ಛಲದಿಂದ ನೀವು ತಯಾರಿ ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಈ ಮಕ್ಕಳು ಹೆಚ್ಚಿನ ಓದುವ ಬಗ್ಗೆ ಒತ್ತು ಕೊಟ್ಟು ಮುಂದಿನ ಸಮಾಜಕ್ಕೆ ಅವರು ಒಂದು ಮಾದರಿ ಆಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಈ ಒಂದು ನಮ್ಮ ಕೆಎಸ್ಆರ್ಟಿಸಿ ಅವರ ಮಕ್ಕಳು ಅಥವಾ ಈಗ ನಿಮ್ಮ ಕೆಎಸ್ಆರ್ಟಿಸಿ ಡ್ರೈವರು ಮತ್ತು ನಿರ್ವಾಹಕರಿಗೂ ಸಹಿತ ಎಲ್ಲೋ ಒಂಥರ ತಾರತಮ್ಯ. ಈಗ ಡಿ ದರ್ಜೆ ನೌಕರರಾದ್ರೆ ಅವರಿಗೆ ಬೇರೆ ಪೇಮೆಂಟ್, ಇವರಿಗೆ ಪೇಮೆಂಟ್, ವೇತನದಲ್ಲೂ ತಾರತಮ್ಯ ಇರ್ತೈತಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂದ್ರೆ ಇವತ್ತು ನಿಮ್ಮಲ್ಲಿ ಇನ್ನೂ ಸಂಘಟನೆ ಸರಿಯಾಗಿಲ್ಲ ಅಂತೇಳಿ ಸಂಘಟನೆ ಡಿ ದರ್ಜೆ ನೌಕರರಾಗಿದ್ದರು ಡಿ ದರ್ಜೆಗೆ 2 ಚಾಲಕರು ಮತ್ತು ನಿರ್ವಾಹಕರಿಗೆ ಯಾಕೆ ತಾರತಮ್ಯ? ಅದು ಆಗ್ಬಾರ್ದಲ್ಲ. ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಈರ್ವರು ಸ್ಥಳದಲ್ಲಿಯೇ ಸಾವು. ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಈರ್ವರು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಹಳಿಯಾಳದಲ್ಲಿ ನಡೆದಿದೆ. ಯಲ್ಲಾಪುರದಿಂದ ಹಳಿಯಾಳ ರಸ್ತೆಯ ಡೊಂಕ್ನಾಳ ಸಮೀಪ ಈ ದುರ್ಘಟನೆ ನಡೆದಿದೆ. ಭಗವತಿಯ ಸಿದ್ದು ಬೈರೆ ಜೋರೆ ಹಾಗೂ ಜಾನಾಯ್ಬೆ ಸಕಾರಾಂ ಪಾಂಡೋರ ಮಸೆ ಮೃತಪಟ್ಟವರಾಗಿದ್ದಾರೆ.
ಆಕಸ್ಮಿಕವಾಗಿ ಸಂಭವಿಸುವ ಬೆಂಕಿ ಅವಘಡವನ್ನು ಹೇಗೆ ತಪ್ಪಿಸಬಹುದೆನ್ನುವುದರ ಬಗ್ಗೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳಿಂದ ತರಬೇತಿ. ಶಿರ್ಸಿ ತಾಲೂಕಾ ಪಂಚಾಯಿತಿಯ ಪ್ರಧಾನಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಇವರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಣಸರಿಗೆ ಅಡಿಗೆ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವ ಬೆಂಕಿ ಅವಘಡವನ್ನು ಹೇಗೆ ತಪ್ಪಿಸಬಹುದೆನ್ನುವುದರ ಬಗ್ಗೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳಿಂದ ಪೊಲೀಸ್ ಮೈದಾನದಲ್ಲಿ ತರಬೇತಿ ನೀಡಲಾಯಿತು. ಇವರಿಗೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಡಿಯಲ್ಲಿ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಬೆಂಕಿ ಅನಾಹುತದಿಂದ ಆಗ್ತಕ್ಕಂಥ ಅವಘಡಗಳ ಕುರಿತು ಬೆಂಕಿ ಆರಿಸುವ ವಿಧಾನವನ್ನ ಪ್ರಾತ್ಯಕ್ಷಿಕವಾಗಿ ಎಬಿಸಿ ಮೂಲಕ ಹಾಗೂ ನೀರಿನ ಮೂಲಕ ಪ್ರಾತ್ಯಕ್ಷಿಕೆಯನ್ನು ನೀಡಿದ್ದಾರೆ. ಪ್ರಾತ್ಯಕ್ಷಿಕೆ ನೀಡಿದ ಸದರಿಯವರಿಗೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಡಿ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಪತ್ರಿಕಾ ಮಾಧ್ಯಮವರು ಸಹ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಡಿಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅಡುಗೆ ಸಿಬ್ಬಂದಿಯವರು ಈ ಒಂದು ತಾಲೂಕಿನಾದ್ಯಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಇದೊಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ತರಬೇತಿಯಿಂದ ಅವರಿಗೆ ಏನ್ ಪ್ರಯೋಜನ ಇದೆ? ಶಾಲೆಯಲ್ಲಿ ನಡೆತಕ್ಕಂತಹ ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕುರಿತು ಜಾಗೃತಿಯನ್ನು ವಹಿಸುವ ನಿಟ್ಟಿನಲ್ಲಿ ಅಡಿಗೆ ಸಿಬ್ಬಂದಿಯವರಿಗೆ ಈ ಒಂದು ತರಬೇತಿಯ ಮೂಲಕ ಪ್ರಾತ್ಯಕ್ಷಿಕೆಯನ್ನ ನೀಡಲಾಗಿದೆ. ಈ ಪ್ರಾತ್ಯಕ್ಷಿಕೆಯನ್ನ ವಾಸ್ತವವಾಗಿ ಸೆರೆ ಹಿಡಿದು ಜಾಗೃತಿಯನ್ನು 142 ಕೋಟಿಯ ಆಸ್ಪತ್ರೆ ಹಳ್ಳ ಹಿಡಿತಾ ಇದೆ. ಇದನ್ನು ನೋಡಿಕೊಂಡು ಸುಮ್ಮನೆ ಕೂತರೆ ಹೇಡಿಗಳಾಗುತ್ತೇವೆ. ಅನಂತಮೂರ್ತಿ ಹೆಗಡೆ. ಭವಿಷ್ಯದಲ್ಲಿ ಉಚಿತವಾಗಿ ಹಾರ್ಟ್ ಆಪರೇಷನ್ ಮಾಡಿಸಿಕೊಳ್ಳಬೇಕಾ? ಎಂಆರ್ಐ ಸ್ಕ್ಯಾನ್ ಉಚಿತವಾಗಿ ಮಾಡಿಸಿಕೊಳ್ಳಬೇಕಾ? ಸಿಟಿ ಸ್ಕ್ಯಾನ್ ಉಚಿತವಾಗಿ ಮಾಡಿಸಿಕೊಳ್ಳಬೇಕಾ? ನಿಮ್ಮ ಬಂಧುಗಳಿಗೆ ಯಾರಿಗಾದರೂ ಅಪಘಾತವಾಗಿ ಜೀವ ಉಳಿಸಿಕೊಳ್ಳಬೇಕೆ? ಹಾಗಾದರೆ ಜನವರಿ 13ರಂದು ನಡೆಯಲಿರುವ ಬೃಹತ್ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. 142 ಕೋಟಿಯ ಆಸ್ಪತ್ರೆ ಹಳ್ಳ ಹಿಡಿತಾ ಇದೆ. ಇದನ್ನು ನೋಡಿಕೊಂಡು ಸುಮ್ಮನೆ ಕೂತರೆ ಹೇಡಿಗಳಾಗುತ್ತೇವೆ. ಒಗ್ಗಟ್ಟಾಗಿ ಹೋರಾಡೋಣ ಬನ್ನಿ. ಇದು ಯಾವುದೇ ರಾಜಕೀಯ ಪಕ್ಷದ ಧರ್ಮದ ಹೋರಾಟವಲ್ಲ. ಹೈಟೆಕ್ ಆಸ್ಪತ್ರೆಗಾಗಿ ಹೋರಾಟ ಅನಿವಾರ್ಯ. ಇದು ನಿಮ್ಮೆಲ್ಲರ ಸ್ವಾಭಿಮಾನದ ಹೋರಾಟ. ಇನ್ನು ಮಲಗಿದರೆ ಏಳುವಾಗ ಹೈಟೆಕ್ ಆಸ್ಪತ್ರೆ ಇರುವುದಿಲ್ಲ, ದೊಡ್ಡ ಗೋಡಾನ್ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ನಾಳೆ ನಡೆಯುವಂಥದ್ದು ಇದು ನನ್ನೊಬ್ಬನ ಹೋರಾಟ ಅಲ್ಲ, ಒಂದು ಪಕ್ಷದ ಹೋರಾಟ ಅಲ್ಲ, ಸಿರ್ಸಿ ಜನರ ಸ್ವಾಭಿಮಾನದ ಹೋರಾಟ. ಇದು ನಿಮ್ಮೆಲ್ಲರ ಹೋರಾಟ. ನಿಮಗೇನಾದರೂ ಉಚಿತವಾಗಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತಿದೆಯಾ? ನಿಮ್ಮ ಬಂಧುಗಳಿಗೆ ಯಾರಿಗಾದರೂ, ನಿಮ್ಮ ಕುಟುಂಬ ಸದಸ್ಯರಿಗೆ ಯಾರಿಗಾದರೂ ಹೃದಯ ತೊಂದರೆ ಬಂದರೆ
ಉಚಿತವಾಗಿ ಆಪರೇಷನ್ ಮಾಡಿಸ್ಬೇಕು ಅಂತಂದರೆ ನಾಳೆ ಹೋರಾಟಕ್ಕೆ ಬನ್ನಿ. ನಿಮಗೇನಾದರೂ MRI ಸ್ಕ್ಯಾನಿಂಗ್ ಉಚಿತವಾಗಿ ಮಾಡಿಸ್ಬೇಕು ಅಂತಂದರೆ ದಯವಿಟ್ಟು ನಾಳೆ ಹೋರಾಟಕ್ಕೆ ಬನ್ನಿ. ನಿಮಗೇನಾದರೂ CT ಸ್ಕ್ಯಾನನ್ನು ಉಚಿತವಾಗಿ ಮಾಡಿಸ್ಬೇಕು ಅಂತಂದರೆ ನಮ್ಮ ಹೋರಾಟಕ್ಕೆ ಬನ್ನಿ. ನಿಮ್ಮ ಬಂಧುಗಳಿಗೆ ಯಾರಿಗಾದರೂ ವಾಹನ ಅಪಘಾತ ಆಯಿತು, ತಕ್ಷಣ ಅವರನ್ನು ಹುಬ್ಬಳ್ಳಿಗೋ ಅಥವಾ ಮಂಗಳೂರಿಗೋ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಬಹುದಾದಂತಹ ಒಂದು ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೇಕು ಅಂತಂದರೆ ನಾಳೆ ನನ್ನ ಹೋರಾಟಕ್ಕೆ ಬನ್ನಿ. ಇದೆಲ್ಲವೂ ಕೂಡ ಈ ಆಸ್ಪತ್ರೆಯಲ್ಲಿದೆ ಬಂಧುಗಳೇ. 142 ಕೋಟಿಯ ಈ ಆಸ್ಪತ್ರೆ ಹಳ್ಳ ಹಿಡಿತಾ ಇದೆ. ಇದನ್ನು ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ ಅಂತಂದರೆ ನಾವು ಹೇಡಿಗಳಾಗ್ತೇವೆ. ನಿಜಕ್ಕೂ ಕೂಡ ಅಂದಿನ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇದು ಮುಖ್ಯಮಂತ್ರಿ ಅಥವಾ ಸ್ಪೀಕರು ಅಂತಹ ಉನ್ನತ ಹುದ್ದೆಯಲ್ಲಿದ್ದರೆ ಮಾತ್ರ ಇಂಥ ಒಂದು ವಿಶೇಷವಾದಂತಹ ಆಸ್ಪತ್ರೆ ಮಾಡಿಸ್ಕೊಬರ್ಬೋದು, ಇಲ್ಲ ಅಂತಂದರೆ ಬಹಳ ಕಷ್ಟ ಇದೆ. ಇಂಥ ಒಂದು ವಿಶೇಷವಾದಂತಹ ಆಸ್ಪತ್ರೆಯನ್ನು ತೆಗೆದುಕೊಂಡು ಬರ್ತಾರೆ ಸಿರ್ಸಿಗೆ 2020ರಲ್ಲಿ. ಆಗ ಕೊರೋನಾ ಇರ್ತದೆ. ಕೊರೋನಾ ಇದ್ದ ಕಾರಣ 1 ವರ್ಷ ವರ್ಕ್ ಡಿಲೇ ಆಗತ್ತೆ. ಈ ನೇಮಕಾತಿಯ ಈ ಆಸ್ಪತ್ರೆಯ ಸ್ಯಾಂಕ್ಷನ್ ಹೇಗಿದೆ ಅಂತಂದರೆ 112 ಕೋಟಿ, 112 ಕೋಟಿ ಅದು ಕಟ್ಟಡಕ್ಕೆ ಅಂಥೇಳಿ. ರಾಜಕೀಯವನ್ನು ಮಾತನಾಡಿ ವಿಷಯವನ್ನು ಡೈವರ್ಟ್ ಮಾಡಿ ನನಗೆ ಇಷ್ಟ ಇಲ್ಲ. ನನ್ನ ಉದ್ದೇಶ ಇಷ್ಟೇ, ನನ್ನ ಉದ್ದೇಶ ಆಸ್ಪತ್ರೆ ಆಗಬೇಕು, ಎಕ್ವಿಪ್ಮೆಂಟ್ಸ್ ಸಿಗಬೇಕು, ಬಡವರಿಗೆ ಸಿಗ್ಬೋದಾದಂತಹ MRI ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು, CT ಸ್ಕ್ಯಾನ್ ಮಷಿನ್ ಇರ್ಬೋದು, ಮತ್ತು ಹಾರ್ಟ್ ಆಪರೇಷನ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಏನು ಹೋರಾಟ ಮಾಡ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು. ಹಿಂದಿನ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಏನು ಕನಸಾಗಿತ್ತು, ಸಿರ್ಸಿಗೆ ಒಳ್ಳೆ ಆಸ್ಪತ್ರೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಕನಸಾಗಿತ್ತು, ಅದು ತಂದಿದ್ರು ಅವರು. ಆಸ್ಪತ್ರೆ ಆಗಬೇಕು ಅನ್ನೋಂಥ ಕನಸಿತ್ತು. ಆ ಕನಸಿನ ಪ್ರಕಾರವಾಗಿ ಏನು ಸರ್ಕಾರದ ಮಂಜೂರಾತಿ ಇದೆ, ಆ ಮಂಜೂರಾತಿ ಇರೋ ಪ್ರಕಾರವಾಗಿ ಯಾವುದು ಒಂದೇ ಒಂದು ಐಟಮು, ಒಂದೇ ಒಂದು ಎಕ್ವಿಪ್ಮೆಂಟ್ ಕೂಡ ಕಡಿಮೆ ಆಗೋ ರೀತಿಯಲ್ಲಿ ತಾವು ಮಾಡಬೇಕು. ತಾವು ಅದನ್ನು ಮಾಡಿಲ್ಲ ಅಂತಂದರೆ ಮುಂದಿನ ದಿವಸ ಇನ್ನೂ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ, ನಾಳೆ ಬೆಳಗ್ಗೆ ಎಲ್ಲರೂ ಕೂಡ 9 ಗಂಟೆಗೆ ಬಿಡ್ಕಿ ಬೈಲಿನ ಗಾಂಧಿ ಪ್ರತಿಮೆ ಮುಂದೆ ಬರಬೇಕು. ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರವಾಗಿ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ಕುಳಿತುಕೊಳ್ಳೋಣ. 5ನೇ ವರ್ಷದ ಸೌಹಾರ್ದ ಕ್ರೆಡಿಟ್ ಪಂದ್ಯಾವಳಿಯನ್ನು ತನ್ನದಾಗಿಸಿಕೊಂಡ ಸಿದ್ದಾಪುರ ಪತ್ರಿಕಾ ತಂಡ. ಸಿದ್ದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಮಾಧ್ಯಮ ಪ್ರತಿನಿಧಿಗಳ ಸಂಘ ಹಾಗೂ ಸಿದ್ದಾಪುರ ತಾಲೂಕಿನ ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿಂದು ನಡೆದ 5ನೇ ವರ್ಷದ ಸೌಹಾರ್ದ ಕ್ರೆಡಿಟ್ ಪಂದ್ಯಾವಳಿಯನ್ನು ಸಿದ್ದಾಪುರ ಪತ್ರಿಕಾ ತಂಡ ತನ್ನದಾಗಿಸಿಕೊಂಡಿದೆ. ಈ ಪಂದ್ಯಾವಳಿಯ ಅಂತಿಮ ಪಂದ್ಯ ಸಿದ್ದಾಪುರ ಪತ್ರಿಕಾ ತಂಡ ಹಾಗೂ ಸೇವಾ ಸಹಕಾರಿ ಸಂಘದ ನಡುವೆ ನಡೆದಿತ್ತು.